ದಯವಿಟ್ಟು ಯಾರು ಯಜಮಾನ್ರ ಮನಸ್ಸಿಗೆ ಮುಜುಗರ ಆಗದಿರೋ ಥರ ನಡ್ಕೊಳ್ಳಿ ಅಷ್ಟೆ. ಸಾರಿ ಯಜಮಾನ್ರೆ. ಯಜಮಾನ್ರೆ, ನೀವು ತಪ್ಪು ತಿಳ್ಕೊಳ್ಳೋವಂದರೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಅದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಮಾತಾಡಿ. ಅದು ಬನ್ನಿ. ವಿಶಾಲು, ಏನ್ ಮನೆ ಯಜಮಾನ್ರ ಜೊತೆಗೆ ಮಾತಾಡುವಂತ ವಿಷಯ ನಿಮ್ಮ ಯಜಮಾನ್ರಿಗೆ ಏನಿದೆಯೇ? ಅದೇ ನನಗೂ ಗೊತ್ತಿಲ್ಲ. ಗೊತ್ತಿಲ್ವಾ? ಅದು ಹಾಗಲ್ಲ ಶ್ರಾವಣಿಯಮ್ಮ, ನೀವು ಈಗಷ್ಟೇ ನಮ್ಮನ್ನು ನೋಡ್ತಾ ಇರೋದು. ನಾನು ಯಜಮಾನ್ರು ತುಂಬ ವರ್ಷದಿಂದ ದೊಡ್ಡ ಮನೇಲಿ ದುಡ್ದವರು. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ದೊಡ್ಡ ಮನೆ ವಿರುದ್ಧವಾಗಿ ಒಂದು ಚಿಕ್ಕ ತಪ್ಪಾದರೂ ಅದು ದೊಡ್ಡ ಅಪರಾಧನೇ ಅಂತ ಅನಿಸ್ಬಿಡುತ್ತಮ್ಮ. ಅದಕ್ಕೆ ಯಜಮಾನ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋವರೆಗೂ ಮನಸ್ಸಿಗೆ ಒಂಥರ ಕೊರಗು, ಒಂಥರ ಹಿಂಸೆ ಆಗ್ತಿತ್ತಮ್ಮ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅಮ್ಮ, ನೀವು ಹೋಗಿ ಹೋಗಿ. ಇಲ್ಲ ಮಾವ, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡಿ. ಯಾವ ತಪ್ಪು ಮಾಡದೆ ನೀವು ಹೀಗೆಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಅದು ನನ್ನ ಮಾವನ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ದೊಡ್ಡ ಮನೆ ಸೇವೆ ಮಾಡಿದ್ದೀರಾ ನಿಜ, ಆದ್ರೆ ನಿಮ್ ದೊಡ್ಡ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾವ, ನೀವೀಗ ಬರೀ ಅನಂತ ಪದ್ಮನಾಭ ಮಾತ್ರ ಅಲ್ಲ, ಸಾಲಿಗ್ರಾಮದ ಗಂಗಾಧರ ಮೂರ್ತಿಗಳ ಏಕೈಕ ಮೊಮ್ಮಗಳ ಮಾವ ನೀವು. ಶ್ರಾವಣಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಸುಬ್ರಹ್ಮಣ್ಯನ ಅಪ್ಪ ನೀವು. ಈ ರಾಜ್ಯದ ರಾಜಕಾರಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆನೂ ಇಲ್ಲದೆ ನ್ಯಾಯ ನೀತಿನೇ ದೇವ್ರು ಅಂತ ಆಡಳಿತ ಮಾಡ್ತಿರೋ ವಿದ್ಯಾಮಂತ್ರಿಗಳು ವೀರೇಂದ್ರ ಸರ್ ದೇಸಾಯಿ ಅವ್ರ ಬೀಗ್ರು ನೀವು. ಇಷ್ಟೆಲ್ಲ ಇದ್ದು ನೀವು ಈ ರೀತಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದ ಮಾವ? ನೀವು ಈ ತರ ಎಲ್ಲ ನಡ್ಕೊಂಡ್ರೆ ನಾನೀಗ ಹೇಳಿರೋ ಯಾರ ಹೆಸರಿಗೂ ಶೋಭೆ ತರುವಂಥದ್ದಲ್ಲ ಮಾವ. ದಯವಿಟ್ಟು ಇನ್ ಮುಂದೆ ಹೀಗೆಲ್ಲ ನಡ್ಕೋಬೇಡಿ. ಅಪ್ಪ, ಇವರು ಇಮೋಷ್ನಲ್ ಆಗಿ ಈ ಥರ ನಡ್ಕೊಂಡ್ರು. ಇದರಿಂದ ನಿಮ್ಗೇನಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆದರೆ ಒಂದು ಮಾತಂತೂ ನಿಜ ಅಪ್ಪ, ನಾನು ಇವ್ರ ಮಗನ್ನ ಮದುವೆ ಆಗಿರೋದು ನನ್ನ ಜೀವನದಲ್ಲೇ ನಾನು ತಗೊಂಡಿರೋ ಒಳ್ಳೆ ನಿರ್ಧಾರ ಅಂತ ನನಗನ್ಸುತ್ತೆ. ನಾನು ಮದುವೆ ಆಗಿದ್ದ ರೀತಿ ತಪ್ಪಾಗಿರಬಹುದು, ಆದರೆ ನಾನು ಮದುವೆ ಆಗಿದ್ದ ತಪ್ಪಲ್ಲ ಅಪ್ಪ. ಹಾಗಂತ ನನ್ನ ಮನ್ಸಿಗೆ ನಂಬಿಕೆ ಇದೆ. ನನ್ನ ಮನೆಯವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಬನ್ನಿ ಮಾವ. ವಾಟ್ ಈಸ್ ದಿಸ್ ಮಾ? ಆ ಭಿಕಾರಿಗಳೆಲ್ಲ ಮನೆಗೆ ಬಂದು ಒಕ್ಕರ್ಸ್ಕೊಂಡಿದಾರಲ್ಲ, ಮನೆಗೆ ಬರಬೇಡಿ ಅಂತ ಹೇಳ್ಬೇಕಲ್ವಾ? ಅವ್ರನ್ನೆಲ್ಲ ನೋಡ್ಕೊಂಡು ಹೇಗೆ ಸಹಿಸ್ಕೊಂಡಿದ್ಯಮ್ಮ? ಒಬ್ಬೊಬ್ಬರನ್ನ ನೋಡಿದ್ರು ಕತ್ತಿಡ್ದು ಆಚೆ ಹಾಕೋಣ ಅಂತ ಅನ್ನಿಸ್ತಾ ಇದೆ. ಏನ್ ಮಾಡ್ಲಿ ಮ್ಯಾಡಿ, ಇದು ಯಾವುದು ನನ್ನ ಕೈಯಲ್ಲಿ ಇಲ್ವಲ್ಲ. ವೀರು ಬೇರೆ ಇದು ಶ್ರಾವಣಿ ಮನೆ ಅಂತ ಹೇಳ್ತಿದ್ದಾನೆ. ಅದು ಕೇಳಿಸ್ಕೊತಿದ್ದ ಹಾಗೆ ನನಗೆ ರಕ್ತ ಎಲ್ಲ ಕುದೀತಾ ಇತ್ತು. ನೀನು ಅವಳಿಗೆ ಮದುವೆ ಆಗಿದ್ರೆ ಈ ಆಸ್ತಿಗೆಲ್ಲ ನೀನ್ ವಾರಸ್ದಾರ ಆಗ್ತಿದೆ. ಆದ್ರೆ ಈಗ ಇದು ಅವಳ ಮನೆ, ನಾವು ಹೊರಗಿನವ್ರನ್ನ. ಮಮ್, ಹಾಗಾದ್ರೆ ಶ್ರಾವಣಿ ನಮ್ಮಿಬ್ರನ್ನ ಆಚೆ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ತೀಯಲ್ಲ? ಇಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ವೀರು ಇರೋವರೆಗೂ ನಮ್ಮನ್ನ ನೇರವಾಗಿ ಎದುರಿಸಕ್ಕೆ ಸಾಧ್ಯನೇ ಇಲ್ಲ. ಈಗ ವೀರುನೇ ನಮಗೆ ಕಾವಲು. ಅದೆಲ್ಲ ಸರಿ ಮಾ, ಆದರೆ ಈ ಚೀಪ್ ಮೆಂಟಾಲಿಟಿ ಇರೋ ಜನಗಳನ್ನ ಹೇಗೆ ಟಾಲರೇಟ್ ಮಾಡೋದು? ಅವ್ರ ಮಾತು, ಅವ್ರ ಬಿಹೇವಿಯರು ಎಲ್ಲದು ಇರಿಟೇಟ್ ಆಗ್ತಿದೆ ನನಗೆ. ಮಾಡಿ ನನ್ನದೇ ಈ ಮೇಡಮ್ ಅವರೇ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ? ನಿನಗೇನು ಕೆಲಸ ಇಲ್ಲಿ? ಇದು ನಿಮ್ಮ ರೂಮಾ? ಓ, ಅವತ್ತು ರಾತ್ರಿ ಬಂದಿದ್ದಲ್ಲ ನಿಮ್ಮ ರೂಮ್ ಅಂತ ಗೊತ್ತೇ ಆಗಲಿಲ್ಲ. ಕತ್ಲಲ್ಲಿ ನೈಟನ್ನು ಬಿಟ್ಟು ಬಂದ್ಬಿಟ್ಟಿದೆ. ಮೇಡಮರೇ, ನೀವೇನೇ ಹೇಳಿ ನಿಮ್ಮ ಮನೆ ಒಂಥರ ಮ್ಯೂಸಿಯಂ ಥರ. ಎಷ್ಟು ಸಲ ನೋಡಿದ್ರು
ಮತ್ತೆ ಮತ್ತೆ ನೋಡೋಣ ಅನ್ನಿಸ್ತಿರುತ್ತೆ. ಅದಕ್ಕೆ ಹಾಗೇ ಒಂದು ರೌಂಡ್ ಬಂದೆ. ಇದು ನಿಮ್ಮ ರೂಮು ಅಂತ ಗೊತ್ತಾಯ್ತು. ಈ ರೀತಿ ಕಂಡು ಕಡೆ ನುಗ್ಗೋರಿಗೆ ಜನ ಏನಂತಾರೆ ಗೊತ್ತಾ? ಜನ ಏನಂತಾರೋ ಅಂತ ತಲೆ ಕೆಡ್ಸ್ಕೊಂತ ಕೂತ್ರೆ ನಮ್ಮ ಜೀವನ ನಡಿಬೇಕಲ್ಲ ಮೇಡಮರೇ. ನೋಡಿ ಮೇಡಮರೇ, ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಲ್ಲ, ಈ ಉಳಿತಾಗ ಬೇರೆ. ಅದಕ್ಕೆ 4 ಹೆಜ್ಜೆ ನಡೆದ್ರೆ ಮೇಡಮರೇ ಆರೋಗ್ಯ ಚೆನ್ನಾಗಿರುತ್ತೆ. ನೀವು 4 ಹೆಜ್ಜೆ ನಡೆಯೋದನ್ನ ಕಲೀರಿ. ರೀ, ನಿಮಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಈ ರೀತಿ ಹೇಳ್ದೆ ಕೇಳ್ದೆ ಇನ್ನೊಬ್ರು ರೂಮ್ಗೆ ನುಗ್ಬಾರ್ದು ಅಂತ ಗೊತ್ತಿಲ್ವಾ? ಮ್ಯಾನರ್ಸು ಚುರುಕರು ಇತ್ತೇನಪ್ಪ, ಆದರೆ ನಾನು ಬೇಗ ಊಟ ಮಾಡ್ಬಿಡ್ತೀನಲ್ಲ, ಅದು ಊಟದ ಜೊತೆಗೆ ಜೀರ್ಣ ಆಗ್ಬಿಡುತ್ತೆ. ನೀವು ಲೇಟಾಗಿ ಊಟ ಮಾಡ್ತೀರಲ್ಲ, ಅದಕ್ಕೆ ನಿಮ್ಗೆ ಲೇಟಾಗಿ ಜೀರ್ಣ ಆಗುತ್ತೆ. ಮ್ಯಾನರ್ಸು. ಸ್ವಲ್ಪ ಹೊರಗಡೆ ಹೋಗ್ತೀರಾ? ನಮಗೇನೋ ಮಾತಾಡಕ್ಕಿದೆ. ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ. ಬಪ್ಪ ಇಲ್ಲೊಂಚೂರು. ಅಲ್ಲ ಮೇಡಮರೇ, ಅದು ನೋಡಿ, ನಾವೆಲ್ಲ ಈಗ ಒಂದೇ ಬಳ್ಳಿಯ ಹೂಗಳ ಥರ ಸಂಬಂಧಿಕರು. ಅದೇನು ಮಾತಾಡಬೇಕು ಅಂತಿದ್ದೀರೋ ನನ್ನ ಜೊತೆಗೆ ಮಾತಾಡಿ, ನಾನು ಕೇಳಿಸ್ಕೊತೀನಿ. ಒಳ್ಳೆ ಕತೆ ಆಯ್ತಲ್ಲ. ಏ, ನಿಮಗೆ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ನಾನು ಮತ್ತೆ ನಮ್ಮಮ್ಮ ಏನೋ ಇಂಪಾರ್ಟೆಂಟ್ ಮಾತಾಡ್ಬೇಕು, ಹೊರ್ಟೋಗೆ. ಏನ್ ಮೇಡಮರೇ, ನಿಮ್ಮ ಮಗನಿಗೆ ಸಂಸ್ಕಾರ ಗಿಂಸ್ಕಾರ ಅನ್ನೋದು ಏನು ಕಲಿಸೇ ಇಲ್ವೇ? ಮೂಗಿನ ತುದಿಲೇ ಕೋಪ ಇದೆ ನೋಡಿ. ಇಷ್ಟು ಕೋಪ ಇದ್ರೆ ಹುಡುಗಿರ್ ಸಿಗೋದು ಸ್ವಲ್ಪ ಕಷ್ಟ. ಆದಷ್ಟು ಬೇಗ ನಿಮ್ಮ ಮಗನ ಮೂಗಿಗೆ ದಾರ ಹಾಕಿ ಹಿಡಿತದಲ್ಲಿ ಹಿಡ್ಕೊಳ್ಳೋ ಅಂತ ಹುಡುಗಿನ ಹುಡುಕಿ. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಮ್ಯಾಡಮರೇ, ಬರ್ತೀನಿ. ಈ ಕಡೆ ಹೋಗ್ಬೇಕಾ ಆ ಕಡೆ ಹೋಗ್ಬೇಕಾ ಮೇಡಮರೇ? ಯಾವ ಕಡೆನಾದ್ರೂ ಹೋಗಿ.